ಕೆಲಸನ ಕರೆಕ್ಟಾಗಿ ಮಾಡಿದ್ಯಾ ತಾನೆ? ವೆರಿ ಗುಡ್. ನೀನು ಹೋಗಿ ಮಲ್ಕೋ. ಜಲಿ ಹುಚ್ಚರೇ ನೀನು ಹಾಳು ಮಾಡಕ್ಕೆ ನೋಡಿದೆ ಅಂತ ಎಲ್ಲರೂ ನನ್ನ ಮೇಲೆ ಎಗರಾಡ್ಬಿಟ್ಟಿದ್ದಾರೆ. ನೀನು ಇಲ್ಲೆಲ್ಲ ಬರಬಾರ್ದು. ಮೊದಲು ಇಲ್ಲಿಂದ ಹೊರಗಡೆ ಹೋಗ್. ಯಾಕೆಷ್ಟು ಹೆದರ್ಕೋತಿದ್ಯಾ ಭೈರ? ನಾನು ವಾಪಸ್ ಹೋಗೋದಕ್ಕೆಲ್ಲ ಬಂದಿರೋದು. ನಿನ್ನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಣ ಅಂತ ಬಂದಿದ್ದೀನಿ. ಮೊನ್ನೆ ನಡೆದಿದ್ದು ಯಾರಿಗೂ ಹೇಳಿಲ್ಲ ತಾನೆ? ಈಗ ನಾನು ಹೇಳ್ದಾಗ ಹೇಳಿದ್ರೆ ಖಂಡಿತ ಹೇಳಲ್ಲ. ಆದ್ರೆ ಹೇಳ್ದಾಗ ಕೇಳಲಿಲ್ಲ ಅಂದ್ರೆ ಮತ್ತೊಂದ್ಸಲ ಕೂಗಿ ಎಲ್ರಿಗೂ ಎಬ್ಬಿಸ್ಬಿಡ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಏನೋ ಮಾಡಕ್ ಹೋಗ್ಬೇಡ. ನಾನು ಏನ್ ಮಾಡ್ಬೇಕು ಅಂತ ಹೇಳು, ನಾನು ಅದನ್ನ ಮಾಡ್ತೀನಿ. ನೀನ್ ನನ್ಗೋಸ್ಕರ ಒಂದು ಡಾನ್ಸ್ ಮಾಡು ಭೈರ. ಡ್ಯಾನ್ಸಾ? ಅಷ್ಟೇನಾ? ಅಯ್ಯೋ, ಅದ್ರಲ್ಲೇನಿದೆ. ಭೈರ, ಹೀಗ್ ಡಾನ್ಸ್ ಮಾಡಿದ್ರೆ ಮಜಾ ಬರಲ್ಲ. ಒಂದ್ ಕೆಲ್ಸ ಮಾಡು, ಈ ಹಗ್ಗನ ಆ ಫ್ಯಾನಿಗೆ ಹಾಕ್ಬಿಟ್ಟು ಡಾನ್ಸ್ ಮಾಡಿ. ಸರಿ. ಸರ್, ಕುತ್ತಿಗೆ ಹಾಕೊಂಡು ಆ ಕಡೆ ಹಗ್ಗನ ಫ್ಯಾನ್ಗೆ ಹಾಕ್ಬಿಟ್ರೆ ಡ್ಯಾನ್ಸ್ ಮಾಡೋದಿಲ್ಲ, ನಾನು ಸತ್ಯ ಹೋಗ್ತೀನಿ. ನೀನ್ ಹೇಗ್ ಸಾಯ್ತೀಯ ಭೈರ? ನಾನು ಇದನ್ನೆಲ್ಲ ನೀನ್ ಹಿಡ್ಕೊಳಕ್ಕೆ ಅಲ್ವಾ? ನೀನ್ ಹೇಳ್ದಾಗೆ ಮಾಡ್ತೀನಿ ಡಾರ್ಲಿಂಗ್. ಸರಿ ಅಂಜಲಿ, ಕೊಡು ಕೊಡು. ಅಂಜಲಿ, ಇದು ಓಕೆನಾ? ಸ್ವಾಮಿ, ಏನ್ ಹೇಳ್ತಿದ್ದೀರಾ ನೀವು? ನನ್ನ ಮೇಲೆ ಮಾಯ ಬಂದಿದ್ಲಾ? ನೀನು ಆತಂಕ ಪಡುವ ಅಗತ್ಯ ಇಲ್ಲಮ್ಮ. ಮಾಯಾ ತನ್ನ ಮಾಯಾಜಾಲದಿಂದ ನೀಲಾಂಬರಿಯವರ ಫೋನ್ಗೆ ಒಂದು ಸಂದೇಶವನ್ನು ಕಳಿಸ್ಕೊಟ್ರು. ಮನೆ ಒಡತಿ ಮೇಲೆ ನೀನು ನಂಬಿಕೆ ಇದ್ದಿದ್ದರಿಂದ ಹಿಂದೆ ಮುಂದೆ ಯೋಚನೆ ಮಾಡಿದೆ. ನೀನು ಹೋಗಿ ದಿಗ್ಬಂಧನವನ್ನ ತುಂಡರಿಸಿದೆ. ಇದರಲ್ಲಿ ಯಾರ್ದೂ ತಪ್ಪಿಲ್ಲ. ನಡೆಯೋದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದು ವಿಧಿಯಾಟ. ದಿಗ್ಬಂಧನ ತುಂಡಾಗಿದ್ದರಿಂದಾನೇ ಅದು ತನ್ನ ಶಕ್ತಿಯನ್ನು ಕಳ್ಕೊಂಡಿರುತ್ತೆ. ಅದು ಗೊತ್ತಾದ್ರಿಂದಾನೇ ನಾನು ಬೇರೆ ದಿಗ್ಬಂಧನವನ್ನು ಸಿದ್ಧ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸ್ವಾಮಿ. ಎಷ್ಟು ಸಲ ಅಂತ ನಾನು ನಿಮ್ಮನ್ನೆಲ್ಲ ಕಾಪಾಡೋದಕ್ಕಾಗುತ್ತೆ? ಎಷ್ಟು ಸಲ ತಾನೇ ನೀವುಗಳು ನನ್ನನ್ನು ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಇನ್ನು ಇವರನ್ನೆಲ್ಲ ಕಾಪಾಡೋ ಜವಾಬ್ದಾರಿ ನಿಂತಮ್ಮ. ನೀಲಾಂಬರಿಯವರೇ, ನಿಮ್ಮ ಸೊಸೆಗೆ ಈಗ ಹೆಚ್ಚಿನ ಜವಾಬ್ದಾರಿ ಇದೆ. ಮಾಯಾ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಸಂಚಯನ ಮಾಡಿಕೊಂಡು ಪ್ರಬಲಳಾಗಬಹುದು. ಹಾಕಿರೋ ದಿಗ್ಬಂಧನನ ತುಂಡರಿಸಿ ಅಟ್ಟಹಾಸದಿಂದ ಮೆರೀಬಹುದು. ಮಾಯಾನ ಎದುರಿಸೋ ಶಕ್ತಿನೇ ಆಗಲಿ, ಅವಳನ್ನು ನಾಶ ಮಾಡೋ ಶಕ್ತಿನೇ ಆಗಲಿ
ನಿಮ್ಮ ಸೊಸೆ ಬೆಳ್ಳಿಗೆ ಮುಂದೆ ಹುಟ್ಟುವಂಥ ಮಗುವಿಂದ ಮಾತ್ರ ಸಾಧ್ಯ. ನೀವು ಅವಳನ್ನು ಕಾಪಾಡಿಕೊಂಡ್ರೆ ಅವಳು ನಿಮ್ಮನ್ನು ಕಾಪಾಡ್ತಾಳೆ. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥವಾಯಿತು ಮಹಾಸ್ವಾಮಿಗಳೇ. ತಮ್ಮ ಮಾತನ್ನು ಯಾವತ್ತೂ ಮೀರೋದಿಲ್ಲ. ಮುಂದೆ ನಿಮ್ಗೆ ಹುಟ್ಟೋ ಮಗು ಮಾಯಾಳ ಶತ್ರು ಅನ್ನೋದನ್ನು ನೆನಪಿನಲ್ಲಿಟ್ಕೊಳ್ಳಿ. ನಾನಿನ್ನು ಹೊರಡ್ತೀನಿ. ಚಿಕ್ಕಮ್ಮ, ಮನೆ ಸುತ್ತೋದಕ್ಕೆ ಬಂಧನ ಮಾಡಿದ್ದಾಯ್ತು. ಮನೆಯಲ್ಲಿ ಒಬ್ಬರ ಮನಸ್ಸು ಒಬ್ಬರಿಗೆ ಅರ್ಥ ಆಗೋ ಹಾಗಿರ್ಬೇಕು. ಒಬ್ಬರ ಮೇಲೊಬ್ರು ಸಂದೇಹ ಪಡಬಾರ್ದು. ಸಂದೇಹ ಪಟ್ಟರೆ ಅದು ದ್ವೇಷದ ಕಿಡಿಯಾಗಿ ಹೊತ್ತಿ ಉರಿಯುತ್ತೆ. ನಾವೇ ಒಬ್ಬರನ್ನೊಬ್ಬರನ್ನ ಬಲಿ ತಗೊಳ್ಳೋ ಸ್ಥಿತಿಗೆ ನಮ್ಮನ್ನ ತಂದು ನಿಲ್ಲಿಸ್ಬಿಡುತ್ತೆ. ಏಕಾಏಕಿ ಬೈರ ತೀರ್ ಹೋದ. ಆ ದುಃಖದಲ್ಲಿ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳೋಕ್ಕಾಗದೇ ಇರೋಷ್ಟು ನನ್ನ ವಿವೇಕನೇ ಕಳ್ಕೊಂಡ್ಬಿಟ್ಟಿದ್ದೆ. ಬೆಳ್ಳಿ, ಬೈರ ತೀರ್ಕೊಂಡು ಅನ್ನೋ ದುಃಖದಲ್ಲಿ ನಿನ್ನ ಮೇಲೆ ಸಂದೇಹ ಪಟ್ಬಿಟ್ಟೆ. ಈ ಮನೆ ಯಜಮಾನಿ ನೀನು. ನಿನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ನಾನು ವಿಚಾರಣೆ ಮಾಡಿ ನಿನ್ನ ಮುಂದೆ ನಾನು ತುಂಬ ಚಿಕ್ಕವಳಾಗ್ಬಿಟ್ಟೆ. ಇದನ್ನೆಲ್ಲ ಯಾವುದು ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನ ಕ್ಷಮಿಸ್ಬಿಡು. ಅತ್ತೆ, ನನ್ನ ಮೇಲೆ ನೀವು ಪ್ರೀತಿ ತೋರಿಸೋದಕ್ಕೆ, ಬೈಯೋದಕ್ಕೆ, ದಂಡಿಸೋಕೆ ಎಲ್ಲ ಹಕ್ಕು ಇದೆ. ಷಣ್ಮುಗ, ಬೈರನ್ನ ನೀನೇ ಕೊಂದೆ ಅನ್ನೋ ಅನುಮಾನದಿಂದ ನಿನ್ನ ಜೊತೆಲಿ ಮನುಷ್ಯತ್ವನೇ ಇಲ್ಲದೆ ಇರೋ ಹಾಗೆ ನಡ್ಕೊಂಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ಅಮ್ಮ, ಏನು ಮಾತಾಡ್ತಿದ್ದೀರಾ ನೀವು? ನನ್ನ ಹತ್ರ ಇದೆಲ್ಲ ಮಾತಾಡಬೇಕಾ? ನನಗೆ ಅರ್ಥ ಆಗಲ್ವಾ? ಏನು ನೀವು ನಿಮ್ಮ ಜಾಗದಲ್ಲಿ ಯಾರೇ ಇದ್ದರೂ ಹಾಗೆ ನಡ್ಕೋತಾ ಇದ್ರಮ್ಮ. ನೀವು ತಲೆಯಿಂದ ತೆಗೆದಾಕಿ ಅದನ್ನೆಲ್ಲ. ಆ ಥರ ಮಾತಾಡ್ಬಿಡ್ದು ನನ್ನ ಹತ್ರ. ಚಿಕ್ಕಮ್ಮ, ಬೆಳ್ಳಿ ಷಣ್ಮುಗ ನಾವು ಯಾರೂ ಇದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಇದನ್ನು ಇಲ್ಲೇ ಬಿಟ್ಬಿಡೋಣ. ಮುಂದೆ ಮಾಡಬೇಕಾಗಿರೋ ಬೈರನ್ ಕಾರ್ಯದ ಬಗ್ಗೆ ಯೋಚನೆ ಮಾಡೋಣ. ಬೆಣ್ಣೆಲಿ ಕೂದಲು ತೆಗ್ದಾಗೆ ಅದೆಷ್ಟು ನಾಜೂಕಾಗಿ ಮಾತಾಡ್ತೀಯಮ್ಮ ನೀನು. ನೀನು ಮಾತಾಡೋದು ಕೇಳಿದ್ರೆ ಯಾರಿಗಾದ್ರೂ ಅಂತಃಕರಣ ಉಕ್ಕಿ ಹರಿಯತ್ತೆ. ಹೌದು ಶರ್ಮಿಳಾ, ನನಗೆ ಅಂಥ ಒಂದು ಅದ್ಭುತವಾದ ಕಲೆ ಇದೆ ಅಂತ ನನಗೆ ನಾನೇ ಹೆಮ್ಮೆ ಪಟ್ಕೊಂಡಿದ್ದೆ. ಅಹಂಕಾರದಿಂದ ಮೆರೀತಾ ಇದ್ದೆ. ಸುಳ್ಳು, ಮೋಸ, ವಂಚನೆ ಮುಖವಾಡ ಹಾಕೊಂಡು ಎಷ್ಟೋ ಜನರ ಮನಸ್ಸನ್ನ, ಹೃದಯಗಳನ್ನ ಇರಿದು ಕೊಂದು ಬಿಟ್ಟಿದ್ದೀನಿ. ಅದಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ನನ್ನ ಮಗ ಬೈರನ್ ಕಿತ್ಕೊಂಡ. ಅದಕ್ಕೆ ಶರ್ಮಿಳಾ, ದೊಡ್ಡವ್ರು ಹೇಳ್ತಾರೆ ಹೆತ್ತವರು ಮಕ್ಕಳಿಗೆ ಸನ್ಮಾರ್ಗ ತೋರಿಸ್ಬೇಕು ಅಂತ. ಇಲ್ಲದೆ ಹೋದ್ರೆ ಹೆತ್ತವರೇ ಮಕ್ಕಳಿಗೆ ಗುಂಡಿ ತೋಡ್ಬಿಡ್ತಾರೆ. ಅಮ್ಮ, ಇದನ್ನೆಲ್ಲ ನೀನು ಮನಸ್ಫೂರ್ತಿಯಾಗಿ ಹೇಳ್ತಿದ್ಯಾ? ಹಾಗಾದ್ರೆ ಈ ಆಸ್ತಿ ಎಲ್ಲ ಕೈ ಬಿಟ್ಟ ಹಾಗೇನಾ? ಹೌದು ಶರ್ಮಿಳಾ, ಅವನೇ ಹೋದ್ಮೇಲೆ ಕೋಟಿ ಕೋಟಿ ಆಸ್ತಿ, ಹಣ ಎಲ್ಲ ಇಟ್ಕೊಂಡು ನಾನೇನ್ ಮಾಡ್ಲಿ? ನಾವು ಜೀವನ ಪರ್ಯಂತ ತುಂಬಾ ತಪ್ಪುಗಳನ್ನ ಮಾಡಿಬಿಟ್ಟಿದ್ದೀವಿ. ನಮಗೀಗ ಬೇಕಾಗಿರೋದು ಹಣ, ಆಸ್ತಿ, ಐಶ್ವರ್ಯ ಅಲ್ಲ. ನಾವು ಜೀವಂತವಾಗಿರ್ಬೇಕು. ಮಾಯಾಳ ಆಕ್ರೋಶ, ಸೇಡ್ನಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ. ಮಾಯಾನೇ ಬೈರನ್ನ ಕೊಂದಿರೋದು. ಮತ್ತು ಇಷ್ಟೆಲ್ಲ ನಡೆದ್ರೂ ನೀನು ಶಾಂತವಾಗಿದೆ ಅಂದರೆ
ನನಗೆ ಆಶ್ಚರ್ಯ ಆಗ್ತಾ ಇದೆ. ಎಲ್ಲರ ಮುಂದೆ ಶಾಂತವಾಗಿರೋ ಥರ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ಕಣ. ಆದರೆ ಮನ್ಸೊಳಗೆ ಸಿಟ್ಟು ಆಕ್ರೋಶ ಕುದೀತಾ ಇದೆ. ಅದು ಯಾವಾಗ ಹೊರಗೆ ಬರುತ್ತೋ ನನಗೆ ಗೊತ್ತಿಲ್ಲ. ಅಲ್ಲ ಕಣ, ಆ ಮಾಯಿಗೆ ಬೈರ ಏನೋ ಅನ್ಯಾಯ ಮಾಡಿದ್ದ? ಏನು ಅನ್ಯಾಯ ಮಾಡಿದ್ದ? ನನ್ನ ಮೇಲಿನ ಸಿಟ್ಟಿಗೆ ಅವನನ್ನ ಬಲಿ ತಗೊಂಡಿದ್ದಾಳಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಮರ್ಯಾದಕ್ಕೆ ಆಗ್ತಿಲ್ಲ ಕಣ. ಅವನ ದೇಹ ನೇತಾಡ್ತಿದ್ದ ಕಣ್ಣು ಮುಂದೆನೆ ಬರ್ತಾ ಇದೆ. ಕರಳು ಕಿತ್ತಾಗ್ತಿದೆ ಕಣ, ಕರಳು ಕಿತ್ತಾಗ್ತಿದೆ. ಹೌದು, ಮತ್ತು ಬೈರನ್ ಕೊಂದಿದ್ದು ತುಂಬಾ ಅನ್ಯಾಯ. ಅಲ್ಲ, ಬೈರ ಮಾಯಿನ್ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಿದ್ದ. ಅವಳು ಹೇಳಿದ್ದು ಒಂದೊಂದು ಕೆಲಸನೂ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾ ಇದ್ದ. ಅವನ್ನ ಇಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಕೊಂದಿದ್ದಾಳೆ ಅಂದ್ರೆ ಇನ್ನು ನಮ್ಮನ್ನೆಲ್ಲ ಏನ್ ಮಾಡ್ತಾಳೆ? ಬಾಬಾ ಕಣ ಬೈರ, ಇನ್ನು ಚಿಕ್ಕ ಹುಡುಗ, ಬಾಳ ಬದುಕಬೇಕಾಗಿದ್ದವನು. ಅವನನ್ನೇ ಸಾಯಿಸ್ಬಿಟ್ಲಲ್ಲೋ. ಅಲ್ಲ ಕಣ, ಅವಳು ಯಾರು ಅವನನ್ನು ಸಾಯಿಸಕ್ಕೆ? ಅವಳು ಯಾರು ಅಂತ ಇದೆಲ್ಲ ನೋಡ್ತಿದ್ರೆ ಆ ದೇವ್ರು ಇದಾನ ಅನ್ಸುತ್ತೆ. ಸಾತ್ವಿಕ ಶಕ್ತಿ ಇದೆಯೇನೋ? ಅಕಸ್ಮಾತ್ ಇದ್ರು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಯಾಕಿದೆ ಅಂತ ಗೊಂದಲ ಆಗುತ್ತೆ. ಹಾಗೆ ಹೇಳೋ ಹಾಗೆಲ್ಲ, ಮತ್ತು ಹಿಂದೆನೂ ಹಾಗೇನೆ. ರಾಕ್ಷಸರು, ದುಷ್ಟರು, ಮುಗ್ಧ ಜನರ ಬಲಿ ತಗೊಂಡ ಮೇಲೆ ಆ ದೇವರು ಅವತಾರ ಎತ್ತಿ ಅವ್ರನ್ನ ಸಂಹಾರ ಮಾಡ್ತಿದ್ದ. ಹಾಗೇನೆ ಮಾಯನ್ಗೂ ಒಂದು ಕಾಲ ಬರುತ್ತೆ. ಅಲ್ಲಿವರೆಗೂ ನಾವು ಕಾಯ್ಬೇಕು. ಅಲ್ಲಿವರೆಗೂ ನಾವು ಕಾಯ್ಲೇಬೇಕು. ಅಂದ್ರೆ ಏನಿನ್ ಮಾತಿನ ಅರ್ಥ? ಅವಳು ಒಬ್ಬರಾದ್ಮೇಲೆ ಒಬ್ರನ್ನ ಸಾಯಿಸ್ತಾ ಇರ್ಲಿ, ನಾವು ಕೈ ಕಟ್ಕೊಂಡು ನೋಡ್ತಾ ನಿಂತಿರ್ಬೇಕು ಅಂತನಾ? ಬೇರೆ ದಾರಿನೇ ಇಲ್ಲ ಮುದ್ದು. ಎಲ್ಲ ಕಡೆ ಮಂಕಾಗಿದೆ. ನಮ್ಮ ಪರಿಸ್ಥಿತಿ ಹಾಗಾಗಿದೆ. ನಾನು ಮಾಯನ ಎದುರಿಸಕ್ಕೆ ಪ್ರಯತ್ನ ಪಟ್ಟೆ, ನೀನು ನೋಡಿದೆಯಲ್ಲ. ಮಾಯ ನನ್ನ ಮುಖಕ್ಕೆ ಕತ್ತಿಯಿಂದ ಹೊಡೆದು. ಮಹಾಸ್ವಾಮಿಗಳ ಆಶೀರ್ವಾದ ಇರಲಿಲ್ಲ ಅಂದ್ರೆ ಆ ಗಾಯ ಇನ್ನೂ ಮಾಗ್ತಾ ಇರಲಿಲ್ಲ. ಹಾಗಂತ ಹೆದರ್ಕೊಂಡು ಕೂರೋದಕ್ಕಾಗಲ್ಲ ಕಣ. ಆ ಕಾಲ ಮುಗಿದೋಯ್ತು. ಏನಾದರೂ ಧೈರ್ಯವಾಗಿ ನಿರ್ಧಾರ ತಗೊಳ್ಳೇಬೇಕು. ಇಲ್ಲಾಂದ್ರೆ ಮನೆಯವರು ಎಲ್ಲರೂ ಸಾಯಿಸ್ತಾಳೆ. ದಿನ ದಿನ ಹೆದರ್ಕೊಂಡು ಸಾಯೋದಕ್ಕಿಂತ ಅವಳನ್ನ ಎದುರಿಸಿ ಮಟ್ಟ ಹಾಕಬೇಕು. ನನಗಂತೂ ಈಗ ಯಾವ ಭಯನೂ ಇಲ್ಲ ಕಣ. ನಮ್ಮ ಬೈರನ್ನೇ ಸಾಯಿಸ್ಬಿಟ್ಲಲ್ವಾ, ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣ. ನೋಡ್ತೀರ ಅವಳನ್ನ ಏನು ಮಾಡ್ತೀನಿ ಅಂತ. ಜೀವನ ಪರ್ಯಂತ ನಮ್ಮನ್ನು ಅಕ್ಕರೆಯಿಂದ ನೋಡ್ಕೊಳ್ಳೋದಕ್ಕೆ ಮುತ್ತು ಇದ್ದಾನೆ. ನಮಗಷ್ಟು ಸಾಕಲ್ವಾ? ಇನ್ನು ಮುಂದೆ ನಾವು ಬೆಳ್ಳಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಈಗಾಗಲೇ ನಾವು ಬೆಳ್ಳಿ ಹೊಟ್ಟೆಲಿರೋ ಮಗುನ ಕೊಲ್ಲಕ್ಕೆ ಹೊರಟಿದ್ವಿ. ಅದು ಸೃಷ್ಟಿ ಸಂಕಲ್ಪಕ್ಕೆ ವಿರುದ್ಧ. ನಾನು ಹಾಗೆ ಮಾಡಕ್ಕೆ ಹೊರಟಿದ್ದಕ್ಕೆ ಆ ದೇವರು ನನ್ನ ಮಗನ ಕಿತ್ಕೊಂಡ್ಬಿಟ್ಟ. ಆ ಮಗುನ ಸಾಯ್ಸಕ್ಕೆ ಹೊರಟಿದ್ದಕ್ಕೆ ದೇವರು ನನ್ನ ಮಗುನ ಕಿತ್ಕೊಂಡ. ನಾವಿವತ್ತೇ ಈ ಪ್ರಯತ್ನನ ಕೈ ಬಿಟ್ಬಿಡೋಣ. ಬೆಳ್ಳಿಗಿನ್ ಮುಂದೆ ಹಾಲಲ್ಲಿ ಯಾವುದೇ ಪುಡಿ ಹಾಕೊಡೋದು ಬೇಡ. ಇನ್ನು ಮುಂದೆ ಅವಳ ಜೀವಕ್ಕೆ ಯಾವುದೇ ಅಪಾಯ ಬರದೇ ಇರೋ ಹಾಗೆ ನಾವು ನೋಡ್ಕೊಳ್ಳೋಣ. ಮಾಯಾ, ಎಲ್ಲ ಇದ್ಯಾ? ಹೇಳಿ ತರ ಬಚ್ಚಿಟ್ಕೊಂಡಿದ್ಯಲ್ಲ, ಬಾರ ನನ್ ಕಣ್ ಮುಂದೆ. ನನ್ನ ಮಗನ ಕೊಂದಿದ್ದು ಅಲ್ದೆ ನನ್ನ ತಮ್ಮನ್ನು ಸಾಯಿಸ್ಬಿಟ್ಟಿಯಲ್ಲ. ಇನ್ನು ನಿಂದ ಹತ್ತಿರಿಲ್ವಾ? ಸರಿ ಅಮ್ಮ, ಆದರೆ ತಕ್ಷಣಕ್ಕೆ ಇದನ್ನೆಲ್ಲ ನನ್ನ ಮನಸ್ಸು ಒಪ್ಕೊಳ್ಳೋದು ಕಷ್ಟ. ಆಸ್ತಿ ಅಂತಸ್ತು ಅನ್ನೋ ಬಣ್ಣ ಬಣ್ಣದ ಕನಸುಗಳನ್ನ ಕಟ್ಟಿದೆ. ಇಷ್ಟಕ್ಕೂ
ಇದ್ಯಾವುದು ನನ್ನ ಮನಸ್ಸಲ್ಲಿ ಇದ್ದಿದ್ದ ಆಸೆ ಇಲ್ಲ. ನೀನು ಬೈರ ಇಬ್ರು ಸೇರ್ಕೊಂಡು ನನ್ನ ಮನಸ್ಸಲ್ಲಿ ತುಂಬಿದ ಆಸೆ. ಇಷ್ಟು ದಿನ ನೀನು ಹಾಕಿದ ಗೆರೆನ ಯಾವತ್ತೂ ದಾಟಿಲ್ಲ. ಪಾಪನೋ ಪುಣ್ಯನೋ ನೀನು ಹೇಳಿದ ಎಲ್ಲ ಕೆಲಸನೂ ಮಾಡಿದ್ದೀನಿ. ಈಗಲೂ ನೀನು ಹೇಳ್ದಾಗೆ ಆಗಲಿ. ನಿನ್ನ ಬದುಕಿಗೆ ನಾನೇ ಒಂದು ದಾರಿ ಮಾಡಿಕೊಡ್ತೀನಿ. ನನ್ನ ಕಣ್ಮುಂದೆ ನೀನು ಯಾವತ್ತೂ ಕಣ್ಣೀರು ಹಾಕಬೇಡ. ನೀನು ಚೆನ್ನಾಗಿರ್ಬೇಕು. ನೀನು ಚೆನ್ನಾಗಿರ್ಬೇಕು. ನಿನ್ನ ಮೇಲಿಂದ ಮೇಲೆ ತಪ್ಪು ಮಾಡ್ತಿದ್ಯಾ? ನೀನು ಬದುಕಿದಾಗ ನಿನ್ನ ತಪ್ಪನ್ನೆಲ್ಲ ಕ್ಷಮಿಸಿ ತಿದ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟೆ. ಆದ್ರೆ ನೀನು ಸತ್ತು ನಮ್ಮ ಬದುಕನ್ನ ನರ್ಕ ಮಾಡ್ತಿದ್ಯಾ, ಚಿತ್ರಹಿಂಸೆ ಕೊಟ್ಟಿದ್ಯಾ. ಉಗ್ರಿಂದ ತಲೆವರೆಗೂ ವಿಷಾನೆ ತುಂಬಿಕೊಡಿರೋ ನೀನು ನಮ್ಮ ಪಾಲಿನ ಮೃತ್ಯು ಕಣೆ. ಇನ್ನು ನಿನ್ನ ದುರಂಕರದ ಅಟ್ಟಾಸನ ನೋಡ್ಕೊಂಡು ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಕಣೆ. ನಿನಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತಾನೆ ಬಂದಿದ್ದೀನಿ. ನೀನು ನೆಮ್ಮದಿ ಆಗಿರ್ಬಾರ್ದು ಕಣೆ, ಹಾಳಾಗೋಗ್ಬೇಕು, ನೀನು ನಾಶ ಆಗ್ಬೇಕು ಕಣೆ. ನಿನ್ನ ಆತ್ಮನ ಅರ್ಧ ಚಿಂದಿ ಮಾಡಿದೀನಿ ಕಣೆ. ಇನ್ಮೇಲಾದ್ರೂ ನಿಂಗೆ ಬುದ್ಧಿ ಬರ್ತದೆ ಅಂತ ಅನ್ಕೊಂಡಿದ್ದೀನಿ. ನಿನ್ನ ಪಾಡಿಗೆ ನೀನು ತೆಪ್ಪಗಿದ್ರೆ ಸರಿ, ಅಕಸ್ಮಾತ್ ನನ್ನ ಕುಟುಂಬದವ್ರ ತಂಟಕ್ಕೆ ಬಂದ್ರೆ ನನ್ನ ಪ್ರಾಣ ಹೋದ್ರೆ ಸರಿ, ನಿನ್ನ ಮಾತ್ರ ಸರ್ವನಾಶ ಮಾಡ್ತಾ ಬಿಡಲ್ಲ ಕಣೆ, ಬಿಡಲ್ಲ. ನಾನಲ್ಲ, ನೀವು. ನಾನ್ ಪ್ರೀತಿಸಿದವ್ರು ಅಂತ ನಿಮ್ಮ ಸ್ವಲ್ಪ ಪ್ರೀತಿ ಉಳ್ಕೊಂಡಿತ್ತು, ಆದ್ರೆ ಇವತ್ತು ಅದು ಸತ್ತೋಯ್ತು. ಅವತ್ತು ನನ್ನ ಮೇಲೆ ಸಗಣಿ ನೀರೇರ್ಸಿ ಅವಮಾನ ಮಾಡಿದ್ರಿ. ಇವತ್ತು ನನ್ನ ಆತ್ಮಕ್ಕೆ ಚುಚ್ಚಿ ಹಿಂಸೆ ಮಾಡ್ತಿದ್ದೀರಾ. ನೀವ್ ಹೆದರ್ಸಿದ್ರಿ ಅಂತ ನಾನ್ ಸೇರ್ ತೀರಿಸ್ಕೊಳ್ಳೋದನ್ನ ಬಿಟ್ಬಿಡಕ್ಕಾಗತ್ತಾ? ನೀವ್ ಹಾರೇಲ್ ಚುಚ್ಚಿ ಮಾಡಿರೋ ಒಂದೊಂದು ಗಾಯಕ್ಕೂ ನೀವು ನಿಮ್ಮ ಮನೆಯವರು ಬೆಲೆ ಕಟ್ಬೇಕಾಗತ್ತೆ. ಒಂದೊಂದು ಗಾಯಕ್ಕೂ ನಿಮ್ಮ ಮನೆಯವ್ರು ಎದೆ ಬಗ್ದು ಅದ್ರ ರಕ್ತ ಸವರ್ಕೊಂಡ್ರೇನೆ ಗುಣ ಆಗೋದು. ನೀವು ನಿಮ್ಮ ಮನೆಯವರು ಏನ್ ಪಾಡ್ ಪಡ್ತೀರಾ ಅಂತ ನೋಡ್ತೀರಿ ಮಾವ.